ತಗೊಳಮ್ಮ ಮಜ್ಜಿಗೆ. ಯಾಕಪ್ಪ ಮಾಡಕ್ ಹೋದೆ? ಎಲ್ಲಿ ತಗೊಳಮ್ಮ. ಒಳಗೆ ಹೋಗ್ಬೋದಿತ್ತಲ್ಲಪ್ಪ. ಆರತಿ ಮಾಡಿ ಒಳಗಡೆ ಕರ್ಕೋಬೇಕು. ನಿಮ್ಮಮ್ಮ ಬರ್ಲಿ. ಎಲ್ಲೋ ರವಿ ನಿಮ್ಮಮ್ಮ? ಆರತಿ ಮಾಡಿ ಅವಳನ್ನ ಒಳಗಡೆ ಕರ್ಕೋಬೇಕು. ಎಲ್ಲೋಗಿದ್ದಾಳೆ ಈ ಸಮಯದಲ್ಲಿ? ಮಗಳನ್ನ ಬಾಣಂತನಕ್ಕೆ ಕರ್ಕೊಬರ್ತೀನಿ, ಅವಳಿಗೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಅಂತ ಹೇಳಿದೆ. ಆದರೂ ಎಲ್ಲೋಗಿದ್ದೆ ನೀನು? ಆರತಿ ಮಾಡಿ ಒಳಗೆ ಕರ್ಕೊಳಕ್ಕೆ ಅವಳೇನು ಮೊದಲನೇ ಸಲ ನಮ್ಮ ಮನೆಗೆ ಬರ್ತಿದ್ದಾಳೆ. ಮದುವೆ ಆದಾಗಿಂದ ಗಂಡನ ಮನೆಗಿಂತ ನಮ್ಮ ಮನೇಲಿ ಇದ್ದಿದ್ದೇ ಹೆಚ್ಚು. ಆರತಿ ಮಾಡು ಅಂದರೆ ಬಾಯಿಗೆ ಬಂದಾಗ ಮಾತಾಡ್ತಿದೀಯಾ? ಅಯ್ಯೋ, ಮದುವೆ ಆದಮೇಲೆ ಎಲ್ಲರೂ ಬಸರಾಗ್ತಾರೆ, ಅದರಲ್ಲಿ ಏನ್ರಿ ವಿಶೇಷ? ಯಾಕಮ್ಮ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಅಕ್ಕ ಯಾರ್ದೋ ಮನೆ ಮುಂದೆ ಗತಿ ಇಲ್ದಿರ ನಿಂತಿಲ್ಲ, ಬಂದಿರೋ ತವ್ರ ಮನೆಗೆ ಕರೆಕ್ಟಾಗಿ ಮಾತಾಡೋದು ಕಲಿ. ಯಾಕಪ್ಪ, ಹಳೇದೆಲ್ಲ ಮರ್ತು ಹೋಗ್ಬಿಡ್ತಾ? ಈ ಹಳ್ಳಿಲಿ ಬರಗಾಲ ಬಂದಾಗ ಜನ ಎಲ್ಲ ಗುಳೆ ಹೋಗ್ತಾರಲ್ಲ, ಹಾಗೆ ಇವಳು ಗಂಡನ ಮನೆಯವರೆಲ್ಲ ನಮ್ಮ ಮನೆಗೆ ಬಂದು ಟೆಂಟ್ ಹಾಕಿರ್ಲಿಲ್ವಾ? ಎಷ್ಟು ಸೇವೆ ಮಾಡಿದ್ದೀನಿ, ಒಂದಾ ಎರಡಾ?